ನಮಸ್ಕಾರ ಸ್ನೇಹಿತರೆ. ಕನ್ಯಾ ರಾಶಿಯವರಿಗೆ 2026ನೇ ವರ್ಷ ಬಹಳ ಅದೃಷ್ಟ ತರುವಂತಹ ವರ್ಷ ಅಂತಾನೆ ಹೇಳಬಹುದು. ಅದರ ಜೊತೆಗೆ ಕನ್ಯಾ ರಾಶಿಯವರು ಈ ವರ್ಷ ಇದೊಂದು ವಿಷಯದಿಂದ ದೂರವಿರಬೇಕು. ಹಾಗಾದ್ರೆ ಆ ವಿಷಯ ಏನು, ಅದಕ್ಕೆ ಪರಿಹಾರವೇನು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಅದಕ್ಕೂ ಮುನ್ನ ನೀವು ಕನ್ಯಾ ರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಕನ್ಯಾ ರಾಶಿಯವರು ಬುಧನಿಂದ ಆಳಲ್ಪಡುವ ಅತ್ಯಂತ ನಿಷ್ಠಾವಂತ, ಪ್ರಾಯೋಗಿಕ ಮತ್ತು ವಿಶ್ಲೇಷಣಾತ್ಮಕ ಸ್ವಭಾವದವರು. ಇವರು ಪರಿಪೂರ್ಣತಾವಾದಿಗಳು, ಶಿಸ್ತುಬದ್ಧರು ಮತ್ತು ಕಠಿಣ ಪರಿಶ್ರಮಿಗಳಾಗಿದ್ದು ಪ್ರತಿಯೊಂದು ವಿಷಯದಲ್ಲೂ ದೋಷರಹಿತ ಕಾರ್ಯಕ್ಷಮತೆಯನ್ನು ನಿರೀಕ್ಷಿಸುತ್ತಾರೆ. ಇವರ ಪ್ರಮುಖ ಲಕ್ಷಣಗಳು ವಿವರಗಳಿಗೆ ಗಮನ, ದಯೆ ಮತ್ತು ಬುದ್ಧಿವಂತಿಕೆ. ಹಣಕಾಸಿನ ಸ್ಥಿತಿ, ಶಿಕ್ಷಣ ಮತ್ತು ವೃತ್ತಿ ಜೀವನ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಈ ವರ್ಷ ಕೆಲಸವನ್ನ ಮಾಡುವ ಕನ್ಯಾ ರಾಶಿಯ ಜನರು ತಮ್ಮ ಕೆಲಸದಲ್ಲಿ ಉತ್ತಮ ಹೆಸರನ್ನ ಗಳಿಸಲು ಸಾಧ್ಯವಾಗುವುದು. ವಿಶೇಷವಾಗಿ ಲೇಖನ, ಬ್ಯಾಂಕಿಂಗ್, ಶಿಕ್ಷಣ ಮತ್ತು ಸಂಚಾರಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡುವ ಜನರಿಗೆ ಅಪಾರ ಪ್ರಗತಿ ದೊರಕುವ ಸಂಭವವಿದೆ. ಈ ವರ್ಷದಲ್ಲಿ ಶನಿಯ ಪ್ರಭಾವದಿಂದಾಗಿ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು. ಹಾಗೆ ನೀವು ನಿಮ್ಮ ಅಧಿಕಾರಿಗಳೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ಧೈರ್ಯದಿಂದ ಇರುವುದು ಅವಶ್ಯಕ. ಜೂನ್ ತಿಂಗಳ ನಂತರ ನಿಮಗೆ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವ ಅವಕಾಶ ದೊರಕಬಹುದು. ಈ ವರ್ಷದ ದ್ವಿತೀಯಾರ್ಧದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಲು ಬಹಳ ಉತ್ತಮವಾಗಿರುವುದು. ಹಾಗೆ ಈ ಅವಧಿಯಲ್ಲಿ ಹೂಡಿಕೆ ಮಾಡುವ ಸಂದರ್ಭದಲ್ಲಿ ಅವಸರವನ್ನು ಪಡದೇ ಇರುವುದು ಉತ್ತಮ. ಈ ವರ್ಷದ ಆರಂಭವು ವೃತ್ತಿ ಜೀವನಕ್ಕೆ ಸಂಬಂಧಿಸುವಂತೆ ಸಾಕಷ್ಟು ಸಕಾರಾತ್ಮಕವಾಗಿ ಇರುವುದು. ಗುರು ಗ್ರಹವು ನಿಮ್ಮ 10ನೇ ಮನೆಯಲ್ಲಿ ಚಲಿಸುವ ಕಾರಣ ಕೆಲಸದಲ್ಲಿ ಉನ್ನತ ಪದವಿ ದೊರಕುವುದರೊಂದಿಗೆ ಕೆಲಸದಲ್ಲಿ ಹೆಚ್ಚಿನ ಖ್ಯಾತಿಯನ್ನು ಪಡೆಯುವ ಯೋಗ ದೊರಕಲಿದೆ. ಹಾಗೆ ಕನ್ಯಾ ರಾಶಿಗೆ ಸೇರಿದ ಜನರು ಬಹಳ ಸಮಯದಿಂದ ಕಠಿಣ ಪರಿಶ್ರಮವನ್ನು ಪಡುತ್ತಿದ್ದರೆ ಇದರ ಪೂರ್ಣ ಫಲ ನಿಮಗೆ ಈ ವರ್ಷ ದೊರಕಲಿದೆ. ಕನ್ಯಾ ರಾಶಿಯ ಜನರ ಆದಾಯವು ಸಾಕಷ್ಟು ಹೆಚ್ಚಾಗಿರುವುದು, ಹಾಗೆ ಖರ್ಚು ಕಡಿಮೆಯಾಗಿರಲಿದೆ. ಇದರಿಂದಾಗಿ ನೀವು ಆರ್ಥಿಕ ಸ್ಥಿರತೆಯನ್ನು ಗಳಿಸಲು ಸಾಧ್ಯವಾಗುತ್ತದೆ. ದೀರ್ಘಕಾಲೀನ ಹೂಡಿಕೆಯನ್ನು ಮಾಡಬೇಕೆಂದಿದ್ದರೆ ಇದು ಉತ್ತಮ ಸಮಯವಾಗಿರುವುದು. ಈ ಅವಧಿಯಲ್ಲಿ ನಿಮಗೆ ಹೊಸ ಮನೆ ಅಥವಾ ಆಸ್ತಿಯನ್ನು ಖರೀದಿಸುವ ಯೋಗವೂ ಕೂಡ ದೊರಕಬಹುದು. ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಅಗತ್ಯ. ಜೂನ್ನಿಂದ ನವೆಂಬರ್ ತಿಂಗಳ ಅವಧಿಯಲ್ಲಿ ನಿಮಗೆ ಧನ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ದೊರಕುವುದರೊಂದಿಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಸಾಕಷ್ಟು ಮಾರ್ಗಗಳನ್ನು ಪಡೆಯುವಿರಿ. ಆರೋಗ್ಯ. ಈ ವರ್ಷ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮಿಶ್ರ ಫಲವನ್ನು ನೀಡುವುದು. ಈ ಸಂದರ್ಭದಲ್ಲಿ ನೀವು ನಿಮ್ಮ ಜೀವನ ಶೈಲಿ ಮತ್ತು ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಅವಶ್ಯಕ. ಕೆಲಸದಲ್ಲಿ ಒತ್ತಡದಿಂದಾಗಿ ಬೆನ್ನು ನೋವು ಇತ್ಯಾದಿ ಶಾರೀರಿಕವಾಗಿ ಕೆಲವು ಸಮಸ್ಯೆಗಳೆದುರಾಗುವ ಸಂಭವ ಹೆಚ್ಚಾಗಿರಲಿದೆ. ಕನ್ಯಾ ರಾಶಿಯ ಜನರು ನಿಯಮಿತ ವ್ಯಾಯಾಮ ಮತ್ತು ಸರಿಯಾದ ಸಮಯದಲ್ಲಿ ಆಹಾರವನ್ನು ಸೇವಿಸುವ ಮೂಲಕ ಆರೋಗ್ಯ ಸಮಸ್ಯೆಗಳನ್ನು ದೂರವಿರಿಸಬಹುದಾಗಿದೆ. ಸಂಬಂಧಗಳು. ಈ ವರ್ಷ ಕನ್ಯಾ ರಾಶಿಯ ಜನರು ತಮ್ಮ ಮನೆಯ ಸದಸ್ಯರೊಂದಿಗೆ ಸ್ನೇಹಪರ ಬಾಂಧವ್ಯವನ್ನು ಹೊಂದುವ ಸಂಭವ ಹೆಚ್ಚಾಗಿರುತ್ತದೆ. ಈ ಸಂದರ್ಭದಲ್ಲಿ ಮಕ್ಕಳ ಪ್ರಗತಿಯನ್ನು ನೋಡಿ ನೀವು ಸಾಕಷ್ಟು ಸಂತೋಷವನ್ನು ಪಡುವಿರಿ. ಹಾಗೆ ಮನೆಯಲ್ಲಿ ಶಾಂತಿಯುತವಾದ ವಾತಾವರಣ ಇರಲಿದೆ. ಈ ಅವಧಿಯಲ್ಲಿ ವಿವಾಹವಾಗಬೇಕೆಂದು ಪ್ರಯತ್ನಿಸುತ್ತಿರುವ ಜನರಿಗೆ ಜೂನ್ ತಿಂಗಳ ನಂತರ ಉತ್ತಮ ಸಂಬಂಧ ದೊರಕುವ ಪ್ರಬಲವಾದ ಸಂಭವ ಕೂಡಿಯಿರುವುದು. ಈ ವರ್ಷ ನಿಮ್ಮ ಕುಟುಂಬ ಜೀವನದಲ್ಲಿ ಉತ್ತಮ ಸಮತೋಲನ ನೆಲೆಸುವುದು. ಸಂತಾನ ಪ್ರಾಪ್ತಿಗಾಗಿ ಆಸೆಯನ್ನು ಪಡುತ್ತಿರುವ ಜನರಿಗೆ ಈ ವರ್ಷ ಬಹಳಷ್ಟು ಅನುಕೂಲಕರವಾಗಿರಲಿದೆ. ಕನ್ಯಾ ರಾಶಿಯವರಿಗೆ ಪ್ರಮುಖ ಸಲಹೆಗಳು. ಈ ಅವಧಿಯಲ್ಲಿ ಶನಿ ನಿಮ್ಮ 7ನೇ ಮನೆಯಲ್ಲಿ ಮತ್ತು ರಾಹು 6ನೇ ಮನೆಯಲ್ಲಿ ಚಲಿಸುವುದರಿಂದ ಶತ್ರುಗಳ ವಿರುದ್ಧ ಜಯ ಮತ್ತು ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಯಶಸ್ಸು ದೊರಕಬಹುದು. ಈ ಅವಧಿಯಲ್ಲಿ ಹಣಕಾಸಿನ ವಿಷಯವಾಗಿ ಬಹಳ ಜಾಗರೂಕರಾಗಿರಿ ಮತ್ತು ಅನಗತ್ಯ ಅಪಾಯಗಳನ್ನು ತಪ್ಪಿಸಿ. ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದ ಮೂಲಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿ. ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಲು ಸಂಬಂಧಗಳಲ್ಲಿ ಮುಕ್ತ ಸಂವಹನವನ್ನು ಹೊಂದುವುದು ಮುಖ್ಯ. ಇನ್ನು 2026ರಲ್ಲಿ ಕನ್ಯಾ ರಾಶಿಯವರು ನಿಮ್ಮ ವ್ಯವಹಾರದ ಜಾಗದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮನ್ನು ನಂಬಿಸಿ ಬೆನ್ನಿಗೆ ಚೂರಿ ಹಾಕುತ್ತಾರೆ. ಯಾರನ್ನು ಕೂಡ ಅತಿಯಾಗಿ ನಂಬಿ ನಿಮ್ಮ ರಹಸ್ಯಗಳನ್ನು ಹೇಳಬೇಡಿ. ಇದೇ ನಿಮಗೆ ಮುಳುವಾಗಬಹುದು. ಪರಿಹಾರಗಳು. ಗಣಪತಿ ಪೂಜೆ ಮಾಡಿ, ಗಣೇಶ ದೇವಾಲಯಗಳಿಗೆ ಭೇಟಿ ನೀಡಿ ಅರ್ಚನೆ ಮಾಡಿ, ಬಡ ವಿದ್ಯಾರ್ಥಿಗಳಿಗೆ ಬೆಂಬಲ ನೀಡಿ, ಅವರಿಗೆ ಕೆಲವು ಪುಸ್ತಕಗಳು ಅಥವಾ ಇತರ ಶೈಕ್ಷಣಿಕ ವಸ್ತುಗಳನ್ನು ದಾನ ಮಾಡಿ. ಬುಧವಾರದಂದು ವಿಷ್ಣು ಪೂಜೆ ಮಾಡಿ. ಬುಧವಾರದಂದು ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡುವುದರಿಂದ ಅಡೆತಡೆಗಳು ದೂರವಾಗುತ್ತವೆ.
ಹಸಿರು ಹುಲ್ಲನ್ನು ಹಸುವಿಗೆ ತಿನ್ನಲು ನೀಡುವುದರಿಂದ ಅಥವಾ ಬಟಾಣಿಯನ್ನು ದಾನ ಮಾಡುವುದರಿಂದ ಬುಧ ಗ್ರಹದ ಶುಭ ಫಲ ದೊರೆಯುತ್ತದೆ. ಸಂಕಷ್ಟ ಚತುರ್ಥಿಯ ದಿನ ಗರಿಕೆ ಹುಲ್ಲನ್ನು ಅರ್ಪಿಸುವ ಮೂಲಕ ಗಣಪತಿಯನ್ನು ಪೂಜಿಸುವುದು ಶುಭವನ್ನುಂಟು ಮಾಡುವುದು. ಇನ್ನು ಈ ಮಾಹಿತಿಯನ್ನು ಕನ್ಯಾ ರಾಶಿಯವರಿಗೆ ತಪ್ಪದೇ ಶೇರ್ ಮಾಡಿ. ಅವರು ಕೂಡ ಕಷ್ಟಗಳಿಂದ ಹೊರಬರುವಂತಾಗಲಿ, ನಿಮಗೂ ಒಳಿತಾಗುತ್ತದೆ. ಓಂ ಮಹಾಗಣಪತಿಯ ನಮಃ ಅಂತ ಕಾಮೆಂಟ್ ಮಾಡಿ. ಕನ್ಯಾ ರಾಶಿಯವರ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.